ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ತುಂಬ ಟೇಸ್ಟಿಯಾಗಿರೋ ಸ್ಪೈಸಿಯಾಗಿರೋ ಪೊಟೆಟೊ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ. ಈ ಆಲೂಗಡ್ಡೆ ಪಲ್ಯ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಈ ಪಲ್ಯ ಮಾಡುವಾಗ ಹೆಂಗಿರುತ್ತೋ ಅಂದ್ಕೊಂಡು ನಾನು ಟ್ರೈ ಮಾಡಿದ್ದಷ್ಟೇ, ಬಟ್ ಆದರೆ ಮಾಡಿದ ಮೇಲೆ ತುಂಬಾ ರುಚಿಯಾಗಿತ್ತು. ಆದ್ದರಿಂದ ಈ ವಿಡಿಯೋನ ನೀವು ನೋಡಿ ಟ್ರೈ ಮಾಡ್ಬೋದು ಅಂತ ನಾನು ಇದೇ ರೀತಿ ಪಲ್ಯ ಮಾಡಿ ಹಾಕಿದ್ದೀನಿ. ತುಂಬ ಈಸಿಯಾಗೂ ಇರುತ್ತೆ. ನಿಮ್ಗೆ ಎಷ್ಟು ಆಲೂಗಡ್ಡೆ ಬೇಕೋ ಅಷ್ಟು ಆಲೂಗಡ್ಡೆನ ಈ ಥರ 2 ಭಾಗ ಮಾಡಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಒಂದು 2 ವಿಷಿಲ್ ಬರ್ಸ್ಕೊಳ್ಳಿ ಸಾಕು. ಸ್ವಲ್ಪ ದಪ್ಪ ಥರ ಕುಕ್ಕರ್ ಇದ್ದರೆ 1 ವಿಷಿಲ್ಗೆ ಚೆನ್ನಾಗಿ ಬೆಂದ್ಕೊತೈತೆ ನೋಡಿರಿ. ಈ ಥರ ಚಾಕು ಅಥವಾ ಸ್ಪೂನ್ ಇಟ್ಟು ಇದು ಮಾಡಿದಾಗ ಚೆನ್ನಾಗೇ ಆಲೂಗಡ್ಡೆ ಬೆಂದಿದೆ, ಮ್ಯಾಶ್ ಆಗ್ತೈತೆ. ಇವಾಗ ನೀವು ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ನೀವು ಆಲೂಗಡ್ಡೆನ ಕಟ್ ಮಾಡ್ಕೊಬೋದು. ಇಲ್ಲಿ ಆಲೂಗಡ್ಡೆ ಬಂದು ತುಂಬ ಚಿಕ್ಕದಾಗಿ ಕಟ್ ಮಾಡೋದು ಬೇಕಾಗಿಲ್ಲ ನೋಡಿ, ಈ ಥರ ಸೈಜ್ಗಿದ್ರೆ ಸಾಕು. ಇವಾಗ ಆಲೂಗಡ್ಡೆನೇ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಗಲವಾಗಿರೋ ಥರ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಆಲೂಗಡ್ಡೆನ ನೀಟಾಗಿ ನಾವು ಕಟ್ ಮಾಡಿಕ್ಕಿದ್ದೀವಲ್ಲ ಅದಕ್ಕೆ ಒಗ್ಗರಣೆ. ಇದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇವೆರಡೂ ತುಂಬ ಟೇಸ್ಟಾಗಿರೋದು ಆಲೂಗಡ್ಡೆ ಪಲ್ಯಕ್ಕೆ. ನೀವು ಚಪಾತಿಗೆ ನೆಂಚ್ಕೊಂಡಾದರೂ ತಿನ್ಬೋದು, ಇಲ್ಲಾಂದರೆ ಮಸಾಲೆ ದೋಸೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಅದಕ್ಕೆ ಕಾಂಬಿನೇಷನ್ ಆಗೂ ಚೆನ್ನಾಗಿರುತ್ತೆ, ಸ್ಟಫಿಂಗು ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಉದ್ದಿನಬೇಳೆನೂ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಹುರಿದಿದ ತಕ್ಷಣ ದೊಡ್ಡ ಸೈಜ್ ಈರುಳ್ಳಿ 2 ತಗೊಳ್ಳಿ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ನೀವು ತಗೊಬೋದು. ಬಾಣಲಿ ಒಳಗಡೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ನಾವು ಇಲ್ಲಿ ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ನೆನಪಿರಲಿ, ಆಲೂಗಡ್ಡೆಗೆ ಬೇಯಿಸುವಾಗಲೇ ಮೊದಲೇ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಬೇಕೆಂದರೂ ಕಮ್ಮಿ ಇದ್ದರೆ ಹಾಕೊಬೋದು, ಜಾಸ್ತಿ ಆದರೆ ಸರಿ ಮಾಡೋಕ್ಕಾಗಲ್ಲ. ಇವಾಗ ಚೆನ್ನಾಗಿ ನಾನು 2 ನಿಮಿಷದಿಂದ 3 ನಿಮಿಷ ಗಂಟ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿ ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈರುಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಅರಿಶಿನ ಸೇರೋ ಗಂಟ ನಾವೇನು ಮಾಡಬೇಕಿಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1 ತಗೊಳ್ಳಿ, ಚಿಕ್ಕ ಚಿಕ್ಕ ಟೊಮೆಟೊ ಇದ್ದರೆ 2 ತಗೊಳ್ಳಿ. ಹುಳಿ ಇಲ್ದಿರೋ ಟೊಮೆಟೊ ಇದ್ದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಟೊಮೆಟೊನ ಇದ್ರೊಳಗೆ ಹಾಕಿ ಇನ್ನು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಒಂದು 5 ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇವಾಗ ಆಲೂಗಡ್ಡೆ ಕಟ್ ಮಾಡಿಕೊಂಡಿದ್ದೀವಲ್ಲ ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು. ನೀರೆಲ್ಲ ಏನೂ ಹಾಕೋದು ಬೇಡ, ಆಲ್ರೆಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ನಿಧಾನಕ್ಕೆ ನೀವು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ 1 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಡಿ. ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಉಪ್ಪು ಖಾರ ಎಲ್ಲ ಆಲೂಗಡ್ಡೆ ಸ್ಪೈಸಿಯಾಗಿ ಇಳಿಯುತ್ತೆ. ಆದ್ದರಿಂದ ನೋಡಿರಿ, ಇವಾಗ ಪ್ಲೇಟ್ ಹಾಕಿ 1 ನಿಮಿಷ ಗಂಟ ನಾವು 1 ನಿಮಿಷ 2 ನಿಮಿಷ ಗಂಟ ಮುಚ್ಚಿಕೋಣ. ನೋಡಿದ್ರೆ ಬಿಸಿ ಬಿಸಿಯಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ. ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡೋದು ಮಾತ್ರ ಅಲ್ಲ, ನೀವು ಇದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇವಾಗ ಸರ್ವ್ ಮಾಡ್ತೀನಿ, ಯಾವ ಥರ ಇರುತ್ತೆ ಅಂತ ನೋಡೋಣ. ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ನೋಡಿದ್ರೆ ಎಷ್ಟು ಸ್ಪೈಸಿಯಾಗಿ ಚೆನ್ನಾಗಿದೆ. ತುಂಬ ಎಣ್ಣೆನೂ ಹಾಕಿಲ್ಲ, ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕಿ ನಮ್ಗೆ ಇಷ್ಟ ಆಗಿರೋ ಹೆಲ್ತಿಯಾಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಮಾಡಾಯಿತು. ಚಿಕ್ಕವರಿಂದ ದೊಡ್ಡವರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.